ಕರ್ನಾಟಕ ರಕ್ಷಣಾ ವೇದಿಕೆಯ ನಮ್ಮ ನಾಯಕರು ರಾಜ್ಯಾಧ್ಯಕ್ಷರು ಅಣ್ಣ ಟಿ.ಎನ್. ನಾರಾಯಣಗೌಡರ ಆದೇಶದ ಮೇರೆಗೆ ನಾವಿವತ್ತು ಏನು ಆನೇಕಲ್ ತಾಲೂಕಿನ ಈ ಚಂದಾಪುರದಲ್ಲಿರುವಂತಹ ಈ ಒಂದು SBI ಬ್ಯಾಂಕ್ಗೆ ಇವತ್ತು ನಾವು ಕರವೇ ಪಡೆ ಮುತ್ತಿಗೆಯನ್ನು ಹಾಕಿದಂಥದ್ದು. ಯಾಕಂದರೆ ಇವತ್ತು ಕರ್ನಾಟಕದಲ್ಲಿ ಯಾವ ಪರಿಸ್ಥಿತಿ ಆಗಿದೆ ಅಂದರೆ ಕರ್ನಾಟಕದಲ್ಲಿ ಕನ್ನಡ ಭಾಷೆನ ಮಾತಾಡಿ ಅಂತ ಬೇಡುವಂತಹ ಪರಿಸ್ಥಿತಿಗೆ ನಾವು ಕನ್ನಡಿಗರು ಬಂದು ತಲುಪಿದ್ದೀವಿ. ಯಾಕಂದರೆ ಇವತ್ತು ದಿನಾ ಬೆಳಗಾದರೆ ಒಂದಲ್ಲ ಒಂದು ಖ್ಯಾತೆ ತಕ್ಕೊಂಡು ಕನ್ನಡಿಗರನ್ನು ಕೆಣಕುವಂಥ ಕೆಲಸ ಆಗ್ತಾನೇ ಇದೆ. ಹಾಗಾಗಿ ನಾವು ಇವತ್ತು ಸುಮ್ಮನೆ ಕೂರಬಾರ್ದು, ಒಬ್ರಿಗೆ ಬುದ್ಧಿ ಕಲಿಸಿದ್ರೆ ಮಿಕ್ತವರೆಲ್ಲ ಎಚ್ಚೆತ್ಕೊಳ್ತಾರೆ ಅನ್ನುವಂಥ ದೃಷ್ಟಿಯಲ್ಲಿ ಇವತ್ತು ನಾವು ಈ SBI ಬ್ಯಾಂಕ್ನ ಮುತ್ತಿಗೆ ಹಾಕಿ ಏನೋ ಆ ದರ್ಪದಿಂದ ಮಾತಾಡೋದಿಲ್ಲ ಮಹಿಳೆ, ಅವಳು ಬರಬೇಕು, ಕ್ಷಮೆ ಕೇಳಬೇಕು ಅಂತ ನಾವು ಈ ಒಂದು ಬ್ಯಾಂಕಿನ ಎಲ್ಲ ಮುಖ್ಯಸ್ಥರ ಹತ್ರ ನಾವು ಮಾತಾಡಿದ್ವಿ. ಆದರೆ ಆಕೆ ಮಾತಾಡಬೇಕಾದ್ರೆ ಇರುವಂತಹ ಧೈರ್ಯ ಇವಾಗಿಲ್ಲ. ಈ ದೌಲತ್ತು ನಾವೆಲ್ಲ ಸ್ವಾಭಿಮಾನಿ ಕನ್ನಡಿಗರು ಬಂದಿದ್ದ ತಕ್ಷಣ ಸ್ವಿಚ್ ಆಫ್ ಮಾಡಿಕೊಂಡು ಊರು ಬಿಟ್ಟೇ ಓಡೋಗಿದ್ದಾಳೆ. ಅದೇ ಹೇಳೋದು, ಯಾವತ್ತು ನಾವು ಕನ್ನಡಿಗರು ಯಾವತ್ತು ನಿಂತ್ಕೋತೀವೋ, ನಮ್ಮ ಭಾಷೆಗೆ ಅವಮಾನ ಆದಾಗ ಯಾವತ್ತು ಕನ್ನಡಿಗರು ಸಿಡಿದೆದ್ದು ನಿಂತ್ಕೋತೀವೋ ಆಗ ಇಂಥ ನಾಯಿ ನರಿಗಳೆಲ್ಲ ಊರು ಬಿಟ್ಟು ಹೋಗುವಂಥ ಕೆಲಸ ಮಾಡುತ್ತೆ. ಹಾಗಾಗಿ ಅವಳು ಇವತ್ತು ಸ್ವಿಚ್ ಆಫ್ ಮಾಡಿಕೊಂಡು ಊರು ಬಿಟ್ಟು ಹೋಗಿದ್ದಾಳೆ. ಜೊತೆಗೆ ಇಲ್ಲಿ ಮುಖ್ಯಸ್ಥರು, ಬ್ಯಾಂಕಿನ ಮುಖ್ಯಸ್ಥರು ಹೇಳಿದ್ದಾರೆ ಅವಳನ್ನ ಅಮಾನತುಗೊಳಿಸಿದಾರಂತೆ, ಟ್ರಾನ್ಸ್ಫರ್ ಕೂಡ ಮಾಡಿದಾರಂತೆ. ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಕನ್ನಡಿಗರ ಒಂದು ಅಸ್ಮಿತೆಗೆ ಧಕ್ಕೆ ಬರದಂತೆ ನಾವು ನೋಡ್ಕೊಳ್ತೀವಿ ಅಂತ ಮುಖ್ಯಸ್ಥರು, ಪೊಲೀಸ್ ಇಲಾಖೆಯವರು ಮುಂದೆ ಕೂಡ ನಮಗೆ ಒಂದು ಭರವಸೆಯನ್ನು ನೀಡಿದ್ದಾರೆ. ಆದರೂ ಕೂಡ ನಾವು ಇಷ್ಟಕ್ಕೆ ನಿಲ್ಲಿಸಲ್ಲ. ಅವಳು ಯಾವುದೇ ಮೂಲೆಯಲ್ಲಿ ಅಡಗಿದ್ರು ಕೂಡ ಅವಳಿಗೆ ಕನ್ನಡಿಗರು ಹುಡ್ಕೋಂಥ ಕೆಲಸ ಮಾಡ್ತೀವಿ, ಆಯಿತಾ. ಹೇಳಿಕೆ ಕೊಡೋದು ಮತ್ತೆ ಊರು ಬಿಟ್ಟು ಓಡೋಗೋದು, ಕ್ಷಮಾಪಣೆಗೆ ನಾವು ಬಗ್ಗಿಲ್ಲ, ಅದಕ್ಕೆ ಓಡೋಗೋಂಥ ಕೆಲಸ ಮಾಡಿದ್ದಾಳೆ. ಓಡೋದಾಗ ಮಿಕ್ಕದವ್ರಿಗೂ ಇದೊಂದು ಮಾಹಿತಿ, ಕನ್ನಡಿಗರ ತಂಟೆಗೆ ಏನಾದ್ರು ಬಂದರೆ ನಿಮ್ಮನ್ನೆಲ್ಲ ಹಿಂಗೆ ಓಡಿಸೋವಂಥ ಕೆಲಸ ಕರವೇ ನಾರಾಯಣಗೌಡರ ಪಡೆ ನಾವು ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ನೀವು ನೋಡ್ದಂಗೆ ನನ್ನೆಲ್ಲ ವೈರಲ್ ಆಗಿರೋ ಥರ ಆ ಹೆಣ್ಣು ಎಷ್ಟು ದುರಾಂಕಾರವಾಗಿ ನಾನು ಇಂಡಿಯನ್ನು, ನಾನು ಕನ್ನಡ ಮಾತಾಡಲ್ಲ ಅಂತ ದರ್ಪ ತೋರಿಸ್ತಾ ಇದ್ದಾರೆ. ಅವಳು ಗೊತ್ತಿಲ್ಲ, ನಾವು ಕರ್ನಾಟಕದವರು, ಕನ್ನಡದಿಂದನೇ ಭಾರತ ಅಲ್ವಾ, ನಾವು ಎಲ್ಲ ಭಾಷೆಗಳು ಸೇರಿದ್ರೇ ಒಂದು ಭಾರತ ಆಗೋದು. ಅದು ಅವಳಿಗೆ ಅರಿವಿಲ್ದಿರ ಮಾತಾಡ್ತಾ ಇದ್ದಾಳೆ. ಆ ದುರಾಂಕಾರ ಕ್ಷಮಾಪಣೆಯಲ್ಲಿ ಇರಲಿಲ್ಲ. ಅವಳು ಆ ಕ್ಷಮಾಪಣೆಗೆ ಒಂದು ನಮ್ಮ ಕನ್ನಡ ಸಂಸ್ಕೃತಿನೂ ಅವಳು ಗೊತ್ತಿಲ್ಲ. ಇಲ್ಲೇ ಸಂಪಾದನೆ ಮಾಡ್ತಿದ್ದಾಳೆ, ಇಲ್ಲೇ ತಿಂತಿದ್ದಾಳೆ, ಇಲ್ಲೇ ನೀರು ಕುಡಿತಾ ಇದ್ದಾಳೆ. ನಮ್ಮ ಕನ್ನಡದನ್ನ ತಿಂದಾಗ ಅವಳಿಗೆ ಆ ಗುಣ ಇಲ್ಲ. ಅವಳಿಗೆ 7 ತಿಂಗಳಾಗಿದೆ, ಅಟ್ಲೀಸ್ಟ್ ಒಂದು ಮಾತು ಕನ್ನಡ ಮಾತಾಡೋಕ್ಕೆ ಬರೋಲ್ಲ ಅವಳಿಗೆ. ಇದೇ ಥರ ಬಿಡ್ತಾಯಿದ್ರೆ ಆ ಹಿಂದಿ ದರ್ಪದವ್ರಿಗೆ ಒಬ್ಬರಿಗೆ ಅಲ್ಲ, ಈ ಆಂಧ್ರದವ್ರಾಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ಮರಾಠಿಗಳಾಗಿರ್ಬೋದು, ಯಾರೇ ಬಂದರೂ ನಮ್ಮ ರಾಜ್ಯದಲ್ಲಿ ಬಂದು ನಮ್ಮ ಭಾಷೆ ಮಾತಾಡಬೇಕೇ ಹೊರತು ಬೇರೆ ಭಾಷೆ ಮಾತಾಡ್ಕೊಡ್ದು. ಕಲಿಬೇಕು, ಗೊತ್ತಾಗಿಲ್ವಾ ಕೇಳಬೇಕು. ಸರ್ ನನಗೆ ಬರ್ತಾಯಿಲ್ಲ ಕನ್ನಡ, ಇರಿ ಸರ್ ಒಂದು ನಿಮಿಷ ಅಂದ್ಬಿಟ್ಟು ಕರ್ಕೊಂಡು ಕನ್ನಡ ಕಲಿಬೇಕು. ಕಲ್ತಿಲ್ಲ ಅಂದರೆ ಇವ್ರೇನಕ್ಕೆ ಉದ್ಯೋಗ ಮಾಡ್ತಾರೆ, ಇವ್ರು ಸಂಬಳ ಮಾತ್ರ ನಾವು ಕೊಡ್ತಾ ಇರೋ ಭಿಕ್ಷೆನೇ, ನಾವೆಲ್ಲ ಅಕೌಂಟ್ ಮಾಡಿರೋದ್ರಿಂದನೇ ಅವ್ರ ಪರ್ಸೆಂಟೇಜಲ್ಲೇ ನಾವು ಕೊಡ್ತಾ ಇರೋ ಸಂಬಳ ಅವ್ರಿಗೇನು ಹಿಂದೇನಿಲ್ಲ. ಅವ್ರೇನು ಎಜುಕೇಷನ್ ಮಾಡಿದ್ದಾರೆ, ಇನ್ನೊಂದು ಮಾಡಿದ್ದಾರೆ. ನಾವು ಕೂಲಿ ಮಾಡಿರೋರು, ರೈತರು ಕಷ್ಟಪಟ್ಟಿರೋರು, ನಿಮ್ಮಂಥವ್ರು ನಮ್ಮಂಥವ್ರು ಎಲ್ಲ ಕಷ್ಟಪಟ್ಟು ಅಕೌಂಟ್ ಓಪನ್ ಮಾಡಿದ್ರು. 1% ಅವ್ರಿಗೆ ಶೇರ್ ಹೋಲ್ಡ್ರ್ ಹೋಗಿ ಅವ್ರಿಗೆ ಸಂಬಳ ಹೋಗ್ತಾ ಇರೋದು. ಅವ್ರಿಗೆ ಶೇರ್ ಹೋಲ್ಡ್ರ್ ಹೋಗಿ ನಾವು ಕೊಡೋ ಸಂಬಳದಲ್ಲಿ ಅವರು ಅಷ್ಟು ದುರಾಂಕಾರ ಮಾಡ್ತವ್ರಂದರೆ ನಾವು ಇಲ್ಲಿ ಹುಟ್ಟು ಬೆಳೆದವರು, ನಮಗೆ ಅವಮಾನ ಮಾಡೋದು ನಾವು ಇದಾಗಲ್ಲ. ಮೊನ್ನೆ ಅವನು 3rd ಕ್ಲಾಸು ಆ ಕೋರ್ಮಂಗಲದಲ್ಲಿ ಆ ಹೋಟ್ಲಲ್ಲಿ ಕನ್ನಡ ಮಾಕಿ ಚೋತ್ ಅಂತ ಹೇಳೋದು ಕನ್ನಡಿಗರಿಗೆಲ್ಲ ಆಯ್ತದು. ಯಾರಾದರೂ ಒಬ್ಬರು ಕನ್ನಡಿಗರು ನಮ್ಮವ್ರು ಮಾತಾಡಿದಾರ, ಹೋರಾಟಗಾರ ಬಿಟ್ಟು ಯಾರಾದರೂ ಒಬ್ಬರು ಮಾತಾಡಿದಾರ? ಒಂದು ಮಾತಾಡೋ ಮೀಡಿಯಾದವ್ರು ಮಾತಾಡಬೇಕು, ಒಂದು ಪೊಲೀಸವ್ರು ಮಾತಾಡಬೇಕು, ಇಲ್ಲ ಹೋರಾಟಗಾರ ಮಾತಾಡಬೇಕು. ಎಲ್ಲ ಕನ್ನಡಿಗರೆಲ್ಲ ಏನು ಮಾಡ್ತಾಯಿದ್ದೀರಾ? ಎಲ್ಲ ಬನ್ನಿರಿ, ನಮ್ಮೊಬ್ಬರಿಗೆ ಅಲ್ಲ, ಎಲ್ಲ ಕರ್ನಾಟಕ ಎಲ್ಲ ಒಂದೇ. ಕನ್ನಡಿಗರೆಲ್ಲ ನಾವು ಸ್ಟ್ರಾಂಗಾಗಿ ನಿಂತ್ಕೊಂಡ್ರೆ ಅದೇ ಅವರು ಮಹಾರಾಷ್ಟ್ರಕ್ಕೆ ಹೋಗಿ ಅವ್ರ ಭಾಷೆ ಮಾತಾಡ್ಬಿಟ್ಟು ನೋಡೋಣ, ನಾವು ಕನ್ನಡ ಮಾತಾಡೋ ಅಂತ ಹೇಳೋ ನೋಡೋಣ. ಕನ್ನಡ ಮಾತಾಡೋಲ್ಲ, ಹಿಂದಿ ಮಾತಾಡೋ ಅಂತ ಬೈತಾನೆ ಅವ್ರ ಭಾಷೆಯಲ್ಲಿ. ಆ ಥರ ನಮ್ಮವರು ಯಾವಾಗ ನಾವು ಬದಲಾವಣೆ ಮಾಡ್ತಿರೋ ಆವಾಗ ಹೌದು ಇದೆ ಅಂತಲ್ಲ, ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ಬ್ಯಾಂಕ್ಗಳಿದೆ.